ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ 2021 ಇಸ್ವೆ ಜಾನ್ವರಿ ತಿಂಗಳು 2ನೇ ತಾರೀಕು ಶನಿವಾರ ಬೆಳಗ್ಗೆ ಕರ್ತನ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ, ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ನಾವು ಸ್ತುತಿಸೋಣ. ಈ ಹೊಸ ವರ್ಷದಲ್ಲಿ ನಮ್ಮ ದೇವರ ಮುಖದಲ್ಲಿ ನೋಡಿ ಆತನ್ನು ಪರವಶವಿಟ್ಟು ಆತನ್ನು ಗಣಪಡಿಸುವುದಕ್ಕಾಗಿ ದೇವರು ನೀಡಿರುವ ಒಳ್ಳೆಯ ಅವಕಾಶ ಇದು. ಇವತ್ತೊಂದು ದಿನ ದೇವರೇ, ನೀನು ನಮಗಾಗಿ ಮಾಡುವ ಒಳ್ಳೆಯತನಗಳನ್ನು ನೆನೆಸಿ ಕೂಡಿ ನಾವು ನಿಮಗೆ ಸ್ತೋತ್ರ, ಸ್ತುತಿ, ಗಣ ಮಹಿಮೆಯನ್ನು ಸಲ್ಲಿಸ್ತೇನೆ. ಯೆಹೋವನು ಒಳ್ಳೆಯವನು, ಆತನ ದಯೆಯು ಸದಾಕಾಲವೂ ಇದೆ. 136ನೇ ಕೀರ್ತನೆಯಲ್ಲಿ ಕರ್ತನನ್ನು ಕೊಂಡಾಡಿರಿ, ಆತನು ಒಳ್ಳೆಯವನು, ಆತನ ಕರುಣೆಯು ಎಂದೆಂದಿಗೂ ಅದೇ. ದೇವರುಗಳ ದೇವರನ್ನು ಕೊಂಡಾಡ್ರಿ, ಆತನ ಕರುಣೆಯು ಎಂದೆಂದಿಗೂ ಅದೇ. ಕರ್ತನನ್ನು ಕೊಂಡಾಡ್ರಿ, ಆತನ ಕರುಣೆಯು ಎಂದೆಂದಿಗೂ ಅದೇ. ಪ್ರಿಯರೇ, ಕರ್ತನು ಆಮೇನ್ ಸ್ತುತಿ ಹೊಂದೋದಕ್ಕೆ ಯೋಗ್ಯನು. ಆದ್ದರಿಂದ ನಮ್ಮ ಬಾಯಿಗಳನ್ನು ತೆರೆದು ಕಣ್ಣುಗಳನ್ನು ಮುಚ್ಚಿ ಕೈಗಳ ಮೇಲೆ ಕೆತ್ತಿ ಹೃದಯದಿಂದ ಆಮೇನ್ ಹಲ್ಲೆಲೂಯ ಸ್ತೋತ್ರ ಮಾಡಿ ಕರ್ತನೆ ಗಣಪಡಿಸೋಣ. ದೇವರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ, ದೇವರು ನಮ್ಮೆಲ್ಲವರನ್ನು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪಾದ ಸಮ್ಮುಖದಲ್ಲಿ ಬೆಳಗ್ಗೆನೇ ಪ್ರಾರ್ಥನೆಗಾಗಿ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಹೃದಯಗಳನ್ನು ತೆರೆದು ಆಮೇಲೆ ನಿಮ್ಮ ಮುಂದೆ ನಮ್ಮ ಮೊಳಂಗಾಲುಗಳನ್ನು ಊರಿ ಪ್ರಾರ್ಥಿಸುತ್ತೇನೆ. ತಂದೆ, ಇವತ್ತು ಈ ಪ್ರಾರ್ಥನಾ ಶಬ್ದದಲ್ಲಿ ಇರುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವಾದ ಮಾಡು. ಅವ್ರಿಗೆ ಬೇಕಾಗಿರುವುದೆಲ್ಲ ಒದಗಿಸಿಕೊಡುವಂತೆ ನಾವು ಪ್ರಾರ್ಥಿಸುತ್ತೇನೆ ಸ್ವಾಮಿ. ದೇವರೇ, ಈ ವರ್ಷ ಆಶೀರ್ವಾದದ ವರ್ಷ, ನಮ್ಮನ್ನು ಹೆಚ್ಚಿಕೆ ಮಾಡುವ ವರ್ಷ, ನಮ್ಮನ್ನು ಶುಭದಿಂದ ಕೃಪೆಯಿಂದ ತುಂಬಿಸುವ ವರ್ಷ ಎಂಬುದಾಗಿ ನಾವು ನಂಬಿದ್ದೇವೆ. ಎಲ್ಲ ರೋಗದಿಂದ ಬಿಡಿಸು, ಆಮೇಲೆ ಎಲ್ಲ ಕಾಯಿಲೆಗಳಿಂದ ಬಿಡಿಸು. ಪ್ರತ್ಯೇಕವಾಗಿ ಆಥ್ಲೆಟಿಕ್ಸ್ ಸಂಬಂಧವಾಗಿರುವ ಎಲ್ಲ ರೋಗಗಳು ಬಿಡುಗಡೆಯಾಗಲಿ. ಯೂರಿಕ್ ಆಸಿಡ್ ಸಂಬಂಧವಾಗಿರುವ ರೋಗಗಳು ಬಿಡುಗಡೆಯಾಗಲಿ. ಕೈ ಕಾಲುಗಳ ಜಾಯಿಂಟಲ್ಲಿ ಪೈನುಗಳು ನಸರತಿನ ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಆಮೇಲೆ ಅದೇ ಪ್ರಕಾರವಾಗಿ ಕೋವಿಡ್ ರೋಗಿಗಳಿಗಾಗಿ ನಾವು ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಕೋವಿಡ್ ರೋಗದಿಂದ ಕಷ್ಟಪಡುವವರೆಗೂ ಸಂಪೂರ್ಣವಾದ ಒಂದು ಬಿಡುಗಡೆ ಇವತ್ತು ಯೇಸು ಸ್ವಾಮಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ಉಂಟಾಗಲಿ. ಡಾಕ್ಟರ್ಗಳು, ನರ್ಸುಗಳು, ಆಮೇಲೆ ಸೇವಾ ಕಾರ್ಯಕರ್ತರು, ಅವರಿಗೂ ನಿಮ್ಮ ಪಾದುಕಾಪು ಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಬಿಸ್ನೆಸ್ಗಳು ಒಡೆದೋಗಿರುವವರೆಗೂ ಬಿಸ್ನೆಸ್ಗಳು ಇಂಪ್ರೂವ್ಮೆಂಟ್ ಆಗುವಂತೆ, ತಡೆಗಳು ನೀಗಲ್ಪಡುವಂತೆ ಸ್ವಾಮಿ ಅದ್ಭುತ ಮಾಡು. ಕೆಲಸಗಳು ಎಲ್ಲವರಿಗೂ ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಕೆಲಸ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಉಂಟಾಗಲಿ, ಸ್ಯಾಲರಿ ಹೆಚ್ಚಿಕೆ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳ ಎಜುಕೇಷನ್ ಸಂಬಂಧವಾಗಿರುವ ಎಲ್ಲ ತಡೆಗಳು ನೀಗಲಿ. ಮಕ್ಕಳ ಮದುವೆ ಸಂಬಂಧವಾಗಿರುವ ತಡೆಗಳು ಇವತ್ತು ನೀಗಲಿ. ಇವತ್ತು ವಾಕ್ಯ ಕೇಳುವ ಎಲ್ಲವರಿಗೂ ನಿಮ್ಮ ಆಶೀರ್ವಾದವು, ನೆಮ್ಮದಿಯು, ನಿಮ್ಮ ಕೃಪೆಯು ತುಂಬಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನನ್ನ ದೇವರೇ, ಇವತ್ತು ವಾಕ್ಯಗಳ ಮೂಲಕವಾಗಿ ನೀವು ನಮ್ಮ ಹತ್ರ ಮಾತನಾಡಿ ನಿಮ್ಮ ಶಬ್ದವನ್ನು ಕೇಳಿ ನಾವು ಬೆಲೆ ಹೊಂದುವಂತೆ ನಮ್ಮನ್ನು ಸಮರ್ಪಿಸುತ್ತೇನೆ. ನನ್ನ ರಾಜನೇ, ನೀವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಈ ವರ್ಷ ನಮ್ಮದು ದ ಇಯರ್ ಆಫ್ ಇನ್ಕ್ರೀಸ್. ದೇವರು ನಮ್ಮನ್ನು ಹೆಚ್ಚಿಕೆ ಮಾಡುವ ವರ್ಷ ಆಗಿದೆ. ಅದೇ ದೇವರು ವಾಗ್ದತ್ತ. ಅದನ್ನಿಟ್ಟುಕೊಂಡು ಲೋಕದಲ್ಲಿ ಏನು ನಡೆಯಲಿ, ನಾವು ಕರ್ತನಲ್ಲಿ ಬೆಲೆ ಹೊಂದಿದವರಾಗಿ ಇನ್ಕ್ರೀಸ್ ಆಗುವಂತೆ ದೇವರು ನಮ್ಮನ್ನು ಬಲಪಡಿಸುತ್ತಾರೆ. ಇವತ್ತಿನ ಚಿಂತಕ್ಕಾಗಿ 1 ಪೇತ್ರ 3ನೇ ಅಧಿಕಾರ 10ನೇ ವಾಕ್ಯ. ಜೀವವನ್ನು ಪ್ರೀತಿಸಿ
ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು, ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನಾಡಾದೆ ಹಾಗೆ ತನ್ನ ತುಡಿಗಳನ್ನು ಬಿಗಿ ಹಿಡಿಯಲಿ. ಪ್ರಿಯರೇ, ನನ್ನೇ ದೇವರ ಆತ್ಮನು ನಮ್ಮ ಹತ್ರ ಮಾತಾಡಿರೋ ವಾಕ್ಯ, ಅವನು ನನ್ನನ್ನು ಅಂಟಿಕೊಂಡು ಇರುವುದ ಮೂಲಕ ನಾನನ್ನು ಬಿಡಿಸುವೆ. ಅಂದರೆ ಅವನು ನನ್ನನ್ನು ಪ್ರೀತಿ ಮಾಡುವುದ ಮೂಲಕ ನಾನು ಅವನನ್ನು ಬಿಡಿಸುವೆ ಎಂಬುದಾಗಿ ನನ್ನೇ ನಾವು ಯೋಚನೆ ಮಾಡಿದ್ದು. ಇವತ್ತು ನಾವು ಚಿಂತೆ ಮಾಡುವುದು, ವಂಚಿಸುವ ನಾಲಿಗೆಗಳು, ಸುಳ್ಳುಳುವ ನಾಲಿಗೆಗಳು ಆಮೇಲೆ ದೇವರಿಂದ ಶುಭವು ಆಶೀರ್ವಾದ ಹೊಂದಿಕೊಳ್ಳುವುದಿಲ್ಲ. ಅದಕ್ಕೆ ಸುಳ್ಳು ವಂಚನೆಯು ನಮ್ಮನ್ನು ಬಿಟ್ಟು ಹೋಗುವಂತೆ, ಅದು ಸುಳ್ಳು ಹೇಳಾದೆ ವಂಚನೆ ನಾಲಿಗೆಯನ್ನು ಆಮೇಲೆ ನಾವು ಇಟ್ಟುಕೊಂಡಿರಾದೆ ಆಮೇಲೆ ನಮ್ಮ ತುಡಿಗಳು ನಾಲಿಗೆಯು ಆಮೇಲೆ ಕಾಯ್ದು ಕಾಪಾಡುವಂತೆ ನಾವು ನೋಡಬೇಕು. ಹೌದು, ಜೀವವನ್ನು ಪ್ರೀತಿಸಿ ಸುದಿನಗಳನ್ನು ನೋಡುವುದಕ್ಕೆ ಇಷ್ಟಪಡುವನು, ಕೆಟ್ಟತನವನ್ನು ನುಡಿಯದೆ, ಕೆಟ್ಟತನವು ನುಡಿಯದಂತೆ, ಕೆಟ್ಟತನವು ನಮ್ಮ ನಾಲಿಗೆಯಿಂದ ಬಿಡಬೇಕು ಎಂಬುದಾಗಿ ದೇವರ ಆತ್ಮನೆ ಹೇಳ್ತಾ ಇದ್ದಾರೆ. ಹಲವಾರು ಸಾರಿ ನಮ್ಮ ನಾಲಿಗೆಯೇ ನಮಗೆ ತೊಂದರೆ ಮಾಡುವುದು. ಹೇಗೆ ಮಾತನಾಡಬೇಕೋ ಎಂಬುದಾಗಿ ಹಲವಾರು ಸಾರಿ ನಮಗೆ ಗೊತ್ತಿಲ್ಲ. ಹಲವಾರು ಸಾರಿ ಕೆಲವ ಗಣ್ಯ ವ್ಯಕ್ತಿಗಳ ಹತ್ರ, ಇಲ್ಲಾಂದ್ರೆ ಯಾರಾಗಲಿ ಆಮೇಲೆ ಸನ್ಮಾನ ಕೊಡಬೇಕಾಗಿರುವ ಹತ್ರ ಯಾವ ರೀತಿಯಲ್ಲಿ ಮಾತಾಡಬೇಕು ನಮಗೆ ಗೊತ್ತಿಲ್ಲ. ಅದಕ್ಕೆ ತುಂಬ ತೊಂದರೆಗಳು ನಾವು ಆಮೇಲೆ ಸಹಿಸಿಕೊಳ್ಳಬೇಕಾಗಿ ಬರ್ತಾ ಇದೆ. ಕೆಲವು ಸಾರಿ ಅಧಿಕೋಪದಿಂದ ಇರುವ ಮಾತುಗಳು, ಸಿಟ್ಟಿನಿಂದ ಇರುವ ಮಾತುಗಳು, ಯೋಜನೆ ಮಾಡಾದಿರುವ ಮಾತುಗಳು ನಮ್ಮ ಎಷ್ಟೋ ಒಳ್ಳೆಯತನಗಳನ್ನು ತಡೆ ಮಾಡಕ್ಕೆ ಕಾರಣವಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ದೇವರಾತ್ಮನು ಇವತ್ತು ಹೇಳುವುದೆಂದಲ್ಲೂ, ಜೀವವನ್ನು ಪ್ರೀತಿಸಿ ಸುದಿನಗಳನ್ನು ನೋಡುವುದಕ್ಕೆ ಇಷ್ಟಪಡುವವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ಆಮೇಲೆ ವಂಚನೆಯ ಮಾತುಗಳನ್ನಾಡದೆ ಹಾಗೆ ತನ್ನ ತುಡಿಗಳು, ವಂಚನೆಯ ಮಾತುಗಳು, ಕಾರ್ಯಸಾಧ್ಯಕ್ಕಾಗಿ ವಂಚಿಸುವ ಸ್ವಭಾವ, ನಾಲಿಗೆಯಿಂದ ಇನ್ನೊಬ್ಬರನ್ನು ವಂಚಿಸಿ ಅವರಿಗೂ ಆಮೇಲೆ ಕೆಟ್ಟತನವನ್ನು ಮಾಡುವ ಸ್ವಭಾವ, ಇದರಿಂದ ಎಲ್ಲ ನಾವು ಈ ದಿನಗಳಲ್ಲಿ ಆಚೆ ಬರಬೇಕು. ನಮ್ಮ ನಾಲಿಗೆಯು ನಷ್ಟ ಬರಲಿ ಕಷ್ಟ ಬರಲಿ ಸತ್ಯವನ್ನು ಹಾಡುವುದಕ್ಕಾಗಿ ಒಪ್ಪಿಸಿಬಿಟ್ರೆ ಅದು ನಮ್ಮ ಜೀವನಕ್ಕೆ ತುಂಬ ಆಶೀರ್ವಾದವಾಗುತ್ತೆ. ನಾವು ಏನು ಮಾತಾಡ್ತಾರೋ ಅದು ನಮ್ಮ ಹೃದಯದಲ್ಲಿ ತುಂಬಲ್ಪಟ್ಟಿರುವುದೇ ನಾವು ಮಾತನಾಡುವುದು. ಹೌದು ಪ್ರಿಯರೇ, ಸುಳ್ಳಾಡಬಾರದು. ಮತ್ತೆ ನಾವು ಆಮೇಲೆ ಸಂಶಯದ ಮಾತುಗಳು ಆಡಬಾರ್ದು. ಆಮೇಲೆ ನಂಬಿಕೆ ಇರುವ ಯಾವ ಮಕ್ಕಳು ಸಂಶಯ ಮಾತುಗಳು ಆಡಬಾರ್ದು. ಆಮೇಲೆ ಸಂಶಯ ಮಾತುಗಳು ನಮ್ಮನ್ನು ಕ್ರಿಸ್ತ ನಂಬಿಕೆಯಿಂದ ಒಳ್ಳೆಯತನಗಳಿಂದ ದೂರ ಮಾಡ್ತಾರೆ. ಯಾವ ವಿಷಯ ಆಗಲಿ, ನಮ್ಮ ಜೀವನದಲ್ಲಿ ಯಾವ ಸನ್ನಿವೇಶವಾಗಲಿ, ಯಾವ ಇಕ್ಕಟ್ಟಾಗಲಿ, ನಾವು ಆ ಇಕ್ಕಟ್ಟನ್ನು ನೋಡಿ ಕರ್ತನ ನಾಮದಲ್ಲಿ ಆಮೇಲೆ ನಂಬಿಕೆಯ ಮಾತುಗಳನ್ನು ಹಾಡುವಾಗ ಆ ನಂಬಿಕೆಯ ದೇವರ ಪ್ರೋಮಿಸ್ಗಳು, ದೇವರು ನಮಗೆ ಕೊಟ್ಟಿರುವುದು ನಿಮಗೂ ಆಮೇಲೆ ಎಷ್ಟೋ ದೇವರ ವಾಗ್ದಾನಗಳುಂಟು. ದೇವರ ವಾಕ್ಯದಲ್ಲಿ ಎಷ್ಟೋ ವಾಗ್ದಾನಗಳುಂಟು. ನಾವು ಸನ್ನಿವೇಶಗಳನ್ನು ನೋಡಿ, ಇವಾಗ ಇಕ್ಕಟ್ಟಿದೆ, ಇವಾಗ ಬಾಗಿಲುಗಳಿಗೆ ಕಾಣ್ತಾ ಇಲ್ಲ, ಓಪನ್ ಆಗಿದೆ, ದಾರಿಗಳು ಕಾಣ್ತಾ ಇಲ್ಲ, ಎಲ್ಲಾದರೂ ನಮಗೆ ಎದುರಾಗಿದ್ದಾರೆ, ಕಾಯಿಲೆ ಬಂದ್ಬಿಟ್ಟೆ, ಸಾಲ ಬಂದ್ಬಿಟ್ಟೆ, ಆಮೇಲೆ ಎಲ್ಲಾದರೂ ನಮ್ಮನ್ನು
ತಳ್ಳಿಬಿಟ್ಟೆ. ಈ ರೀತಿಯಲ್ಲಿ ಸನ್ನಿವೇಶಗಳು ಇರಬಹುದು, ಬರಬಹುದು. ಆದರೆ ಆ ಸನ್ನಿವೇಶಗಳಲ್ಲಿ ಎಲ್ಲ ನಾವು ನಂಬಿಕೆಯ ಮಾತು ಹಾಡಬೇಕು. ದಾವೀದನು ಹೇಳಿದರು, ಆಮೇಲೆ ದೇವರೇ ನಿನ್ನ ಮೂಲಕವಾಗಿ ನಾನು ಆಮೇಲೆ ದೊಡ್ಡ ಸೈನ್ಯದ ಎದುರಾಗಿ ಹೋಗುವೆ, ಆಮೇಲೆ ನಿನ್ನ ಮೂಲಕವಾಗಿ ನಾನು ದೊಡ್ಡ ಆಮೇಲೆ ಗೋಡೆಯನ್ನು ದಾಡುವೆ ಎಂಬುದಾಗಿ ನಂಬಿಕೆಯ ಮಾತು. ವೈರಿಗಳು ಬರುವಾಗ ನಂಬಿಕೆಯ ಮಾತು. ಆಮೇಲೆ ಗೋಲಿಯಾತನ ವಿರುದ್ಧವಾಗಿ ಆಮೇಲೆ ದಾವೀದು ಹೋಗುವಾಗ ನಂಬಿಕೆಯ ಮಾತಾಡಿದನು. ನಂಬಿಕೆಯ ಮಾತು ಮೂಲಕವಾಗಿ ಗೋಲಿಯಾತನು ಸೋಲಿಸಿಬಿಟ್ಟರು. ಆಮೇಲೆ ಆಮೇಲೆ ಆಮೇನ್. ಇಬ್ರಿಯ ಪತ್ರಿಕೆಯಲ್ಲಿ ದೇವರು ಈ ವರ್ಷ ನಮಗೆ ಕೊಟ್ಟಿರುವ ಮಾತು ವಾಗ್ದಾನ ವಾಕ್ಯ ಎಂದ್ರೇನು, ದೇವರು ನಮ್ಮನ್ನು ಇನ್ಕ್ರೀಸ್ ಮಾಡ್ತಾರೆ, ಆಮೇನ್, ವರ್ತನವು ಮಾಡುತ್ತಾರೆ ಎಂಬುದಾಗಿ ಆಮೇಲೆ ದೇವರ ವಾಕ್ಯದಲ್ಲಿ ನಮಗೆ ದೇವರು ಕೊಟ್ಟಿರುವುದು. ಆಮೇಲೆ ಪೌಲನು ಒಂದು ಸಾರಿ ಆಮೇಲೆ ಹಡಗಲ್ಲಿ ದೊಡ್ಡ ಅಪಘಾತ ಉಂಟಾದಾಗ ಆಮೇಲೆ ಅದರಿಂದ ಬಿಡುಗಡೆ ಹೊಂದಿಕೊಟ್ಟರು. ಆಮೇಲೆ ಆತ ಬರೆದರು, ಆಮೇಲೆ ಕರ್ತನು ನಮ್ಮನ್ನು ದೊಡ್ಡ ಮರಣದಿಂದ ಬಿಡಿಸುವುದಕ್ಕೆ ಬಲ್ಲನೆ, ಇನ್ನೀ ಬಿಡಿಸುತ್ತಾರೆ, ಮುಂದೆಯೂ ಬಿಡಿಸುತ್ತಾರೆ ಎಂಬುದಾಗಿ ನಂಬಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ಅದು ಪದೇ ಪದೇ ಹೇಳಬೇಕು. ದೇವರು ನಮ್ಮನ್ನು ಎಲ್ಲ ಕಷ್ಟದಿಂದ ಬಿಡಿಸುವುದಕ್ಕೆ ಬಲ್ಲನು, ಮುಂದೆಯೂ ಆತನು ನಮ್ಮನ್ನು ಬಿಡಿಸುತ್ತಾರೆ. ನಾವು ಯೋಜನೆ ಮಾಡಿ ಯಾವ ಪ್ರಯೋಜನವಿಲ್ಲ. ಯಾಕಂದರೆ ಆಮೇಲೆ ದೇವರಿಗೂ ಆಮೇಲೆ ಗೊತ್ತಿದೆ ಆಮೇಲೆ ನಮಗೆ ಏನು ಮಾಡಬೇಕು ಎಂಬುದಾಗಿ. ಅದಕ್ಕೆ ನಾವು ಯೋಜನೆಗಳು ಬಿಟ್ಟುಬಿಟ್ರಿ. ಏನು ಊಟ ಮಾಡುತ್ತಾರೆ, ಏನು ಆಮೇಲೆ ಬಟ್ಟೆ ಹುಡುಕುತ್ತಾರೆ, ಆಮೇಲೆ ಯಾವ ಆ ರೀತಿ ಜೀವನ ಮಾಡುತ್ತಾರೆ, ಏನಾಗುತ್ತದೋ ಯೋಜನೆ ಮಾಡುವುದು ಅಪನಂಬಿಕೆ ಇರುವವರಾಗಿದ್ದಾರೆ. ನಂಬಿಕೆ ಇರುವವರು ಆಮೇಲೆ ಕರ್ತನ ಮೇಲೆ ಭಾರವಾಕಿ ವಿಷಯಗಳು ಕರ್ತನ ಹತ್ರ ಹೇಳಿಕೊಳ್ತಾರೆ. ಕರ್ತಾವೇ, ಇದು ನನ್ನ ವಿಷಯಗಳು, ಇದೇನೇ ನನ್ನ ಪ್ರಾರ್ಥನೆಗಳು, ದೇವರೇ ನನಗೂ ಈ ವಿಷಯದಿಂದ ನೀವು ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ನಂಬಿದ್ದೇವೆ ಎಂಬುದಾಗಿ ಹೇಳಿ ಆಮೇಲೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮ ಜೀವನದಲ್ಲಿ ಆಮೇಲೆ ದೊಡ್ಡ ಆಮೇಲೆ ಬಿಡುಗಡೆಯು ಆ ವಿಷಯಗಳಲ್ಲಿ ಮಾಡಿಯೇ ಮಾಡುತ್ತಾರೆ. ನೋಡ್ರಿ ದೇವರ ಮಕ್ಕಳೇ, ಆಮೇಲೆ ನಮ್ಮ ನಾಲಿಗೆಯಿಂದ ಅಪನಂಬಿಕೆಯ ಮಾತುಗಳು ಹಾಡುವಾಗ ಆ ಸುತ್ತಮುತ್ತಲು ಅದು ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಜನರು ಮನಗುಂದಿ ಹೋಗುತ್ತೆ, ಆಮೇಲೆ ಜನರ ಹೃದಯಗಳು ಒಡೆದೋಗುತ್ತೆ. ಅದರಿಂದ ನಾವು ನಂಬಿಕೆಯ ಮಾತು ಹಾಡುವಾಗ ಜನರು ಎದ್ದೊಳ್ಳುತ್ತಾರೆ, ನಮ್ಮ ಸುತ್ತ ನಮ್ಮ ಜೊತೆಲಿರುವವರು ಸಂತೋಷ ಪಡುತ್ತಾರೆ. ಈ ರೀತಿಯಲ್ಲಿ ನಾವು ಏನು ಮಾಡಬೇಕು, ಈ ದಿನಗಳಲ್ಲಿ ಆಗಿ ಆಮೇಲೆ ನಮ್ಮ ನಾಲಿಗೆಗಳು ತುಡಿಗಳು ನಾವು ಕಾಯ್ದು ಕಾಪಾಡಬೇಕು. ಏನಂದ ಸುಳ್ಳು ಹೇಳಾದೆಯು, ಆಮೇಲೆ ವಂಚನೆಯು ಆಮೇಲೆ ಮಾಡಾದೆಯು, ನಮ್ಮ ತುಡಿಗಳು ನಮ್ಮ ನಾಲಿಗೆಯು ನಾವು ಚೆನ್ನಾಗಿ ಇಟ್ಟುಕೊಂಡು ನಂಬಿಕೆಯ ಮಾತುಗಳು ಹಾಡಿ ವಾಕ್ಯಗಳು ಹೇಳಿ, ದೇವರು ನಂಬಿಕಸ್ತನು ಎಂಬುದಾಗಿ ಹೇಳಿ, ದೇವರು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿ, ದೇವರು ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ಹೇಳಿ, ದೇವರು ಒಳ್ಳೆಯದು ಮಾಡುತ್ತಾರೆ ಎಂಬುದಾಗಿ ಹೇಳಿ ಆಶೀರ್ವಾದವನ್ನು ಪಡಿಕೊಳ್ಳುವುದಕ್ಕಾಗಿ ನಮ್ಮನ್ನು ಕರೆದ ಮೂಲಕ ಆಶೀರ್ವಾದ ಮಾಡುವವರಾಗಿ ನಮ್ಮ ನಾಲಿಗೆಯನ್ನು ನಾವು ಇಟ್ಟುಕೊಳ್ಳೋಣ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್. God bless you. We are shining by the power of Holy Spirit. ಆಮೇನ್. ಕರ್ತನು ನಮ್ಮ ಎಲ್ಲವರನ್ನು ಆಶೀರ್ವಾದ ಮಾಡಲಿ. ನಾವು ಆಮೇಲೆ ಡೈರಿಯಲ್ಲಿ ಕೊಟ್ಟಿರುವ ಡೈರಿಯಲ್ಲಿ ಇವತ್ತು ಓದಬೇಕಾಗಿರುವ ಬೈಬಲ್ ಅಧಿಕಾರಗಳು ಬರೆದಿದ್ದಾರೆ. ನೀವು ಅದನ್ನು ನೋಡಿ ಓದಿಕೊಳ್ಳಿ, ಅದು ನಿಮಗೆ ಆಶೀರ್ವಾದವಾಗುತ್ತೆ. ಮೇ God bless you.